ಹೇಳ್ತೀರಿ ಹೇಳ್ತೀರಿ ಸರ್ವಶಕ್ತಿ ಏಕಂ. ಹಾಂ ಏನ ಇದು ಒಪ್ಸಿದ್ರೆ ಗಾಳ ಇಲ್ಲಿಯೇ ಸಾಕೋದು. ನೆಕ್ಸ್ಟ್ ಎಲ್ಲ ಇದು ಕೇಳಿದ್ರೆ ನ್ಯಾಯಾಮೃತ ಅವೆಲ್ಲ ಇದೆಯಲ್ಲ, ಅದ್ರ ಪರಿಚಯ ಪೂರ್ತಿ ಓದೋದಕ್ಕೆ ಸಾಧ್ಯ ಇಲ್ಲ, ಓದಿದ್ರೆ ಅರ್ಥನೂ ಆಗಲ್ಲ ಅದೆಲ್ಲ ಕೂಡ. ಏನಿದೆ ಅಂತ ರಫ್ ಐಡಿಯಾ ಬರೋದಕ್ಕೋಸ್ಕರ ನ್ಯಾಯಾಮೃತದ ಬಗ್ಗೆ ಕೆಲವು ದಿವಸ, ಆಮೇಲೆ ಚಂದ್ರಿಕಾ ಬಗ್ಗೆ, ಮತ್ತು ತರ್ಕತಾಂಡವದ ಬಗ್ಗೆ ತಿಳ್ಕೊಂಬಿಟ್ಟು ಏನಾಗುತ್ತೆ ಅದು ಏನಿದೆ ಕಂಟೆಂಟ್ಸ್. ಆ ಮೂಲಕ ಏನಾಗುತ್ತೆ ಅಂದರೆ ಯಾರು ಇಂಥಲ್ಲಿ ಓದಬೇಕು ಅಂತ ಫರ್ದರ್ ಅವ್ನು ಓದಬೇಕು ಅನಿಸಿದ್ರೆ ಅಲ್ಲಿ ರೆಫರ್ ಮಾಡ್ಕೊಳಕ್ಕೆ ಹೋಗ್ಬೇಕು. ಗೊತ್ತಾಯ್ತಾ? ಅಣುಭಾಷ್ಯ ಫಾಸ್ಟಾಗಿ ಮುಗಿಸ್ಬೇಡ ನಾಳೆಯಿಂದ. ಅಣುಭಾಷ್ಯ ಅದೇನು ಇದೆಷ್ಟು ಜ್ಞಾಪಕ ಆಗತ್ತೆ ಒಂದು ಸಲ. ಹಾಂ ಯಾವುದು ಅಲ್ಲ ಪುಸ್ತಕನೇ ಇಲ್ವಾ? ಆದರೆ ಬೇಡ ಆಗಿದೆ ಪುಸ್ತಕ ಸಿಗುತ್ತೆ, ತೊಗೊಂಡ್ಬಿಟ್ಟು ನೋಡಿದರೆ ಏನು ಹೇಳಿದ್ದಾರೆ ಅದರೊಳಗೆ. ಅದು ಯಾವ್ದಾರು ಜನರಲ್ಲಿ ಪುಸ್ತಕ ಓದೋ ಅನೇಕ ರೀತಿ, ಕಂಟೆಂಟ್ಸ್ ತಿಳ್ಕೊಳ್ಳೋದು ಒಂದು ರೀತಿ ಓದು, ರೆಫರೆನ್ಸ್ ಬೇಕಾಗತ್ತೆ. ಗೊತ್ತಾಯ್ತಾ? ಅಷ್ಟು ತಿಳ್ಕೊಂಡು ಡಿಜಿಟಲ್ದ್ರೊಳಗೆ ಎಲ್ಲ ಓದಿದ್ದೆಲ್ಲ ಜ್ಞಾಪಕ ಇದ್ದರೆ ಅವೆಲ್ಲ ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ. ಇಲ್ಲದವ್ರಿಗೆ ಉಪಯೋಗ ಇಲ್ಲ. ಅವತ್ತಿಂದ ಅವತ್ತಿಗೆ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ರೆ ಅದು ಅರ್ಥ ಆಗಲ್ಲ. ಬಂದು ಅಣುಭಾಷೆ ಮುಗಿಬೇಕಲ್ಲ ನಾಳೆಯಿಂದ. ಅದಾದಮೇಲೆ ಸರಿಯಾಗಿ ಅಣುಭಾಷೆ ಓದಿದ್ರು ಎಲ್ಲ ಜ್ಞಾಪಕ ಆಗುತ್ತೆ. ಅದು ಆಚಾರ ಮಾಡಿ ಸಂಗ್ರಹ ಅಂದರೆ ಸುಮ್ಮನೆ ಸಂಗ್ರಹ ಅಲ್ಲ, ಅದು 100% ಪರ ಮಾಡಿದ್ದಾರೆ. ನೆಕ್ಸ್ಟ್ ಯಾವುದಾಯ್ತು ಈಗ? ಅಹಂ ವೃಕ್ಷ ಶರೀರಿ ವಾ ಕೀರ್ತಿಂ ಕೀರ್ತಿ ಪೃಷ್ಠಂ ಗಿರೇರಿ ವಾ ಊರ್ಧ್ವ ಪವಿತ್ರೋ ವಾಜಿನೇ ವಸು ಅಮೃತಮಸ್ಮಿ ದ್ರವಿಣಗುಮ್ಮರ್ಚಸಂ ಸವರ್ಚಸಂ ಸುಮೇಧ ಅಮೃತೋಕ್ಷಿತ ಇತಿ ಶಶಂಕೋ ವೇದಾನುವಚನಂ. ಇಷ್ಟೆಲ್ಲ ಮಾಡಿ ಇದೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ನಮಗೆ ಫಲ ಅಂದರೆ ಸಂಸಾರ ವೃಕ್ಷ ಕಟ್ಟಾಗಿಬಿಡುತ್ತೆ, ಮುಕ್ತಿ ಸಿಗುತ್ತೆ ಅಂತ ಅರ್ಥ. ಸಂಸಾರ ಪರಿಹಾರವಾಗಿ ಮುಕ್ತಿ ಸಿಗುತ್ತೆ ಅನ್ನೋದು ಇದರ ಫಲಶ್ರುತಿ. ಅದನ್ನೆಲ್ಲ ಸಮರಿ ಕೊಡ್ತಾರೆ. ಸಂಸಾರ ವೃಕ್ಷ ಛೇತ್ತಾಹಂ ಮತ್ಕೀರ್ತಿ ಪರ್ವತೋಪಮ ಉತ್ಕೃಷ್ಟೇನ ಹರಿಣ ಪಾವಿತೋಸ್ಮಿ ಯತಸ್ಫುಟಂ. ಈ ರೀತಿ ಋಷಿ ಅನುಸಂಧಾನ ಮಾಡ್ತಾರೆ. ಸಂಸಾರ ವೃಕ್ಷವನ್ನು ಕಳ್ಕೊಂಡವನಾಗಿದ್ದೆ, ಕತ್ತರಿಸಿಬಿಟ್ಟಿದ್ದೇನೆ ದೇವರ ಅನುಗ್ರಹದಿಂದ. ಮತ್ಕೀರ್ತಿ ಪರ್ವತೋಪಮ, ನನ್ನ ಕೀರ್ತಿ ಪರ್ವತಷ್ಟು ದೊಡ್ಡದಾಗಿದೆ. ಪರ್ವತವನ್ನು ಹೇಗೆ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲೋ ಶಾಶ್ವತ ಅಂತ ಅರ್ಥ. ಅದು ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅಂತಲೇ ಅರ್ಥ. ಅತ್ಯುತ್ಕೃಷ್ಟೇನ ಹರಿಣ ಪಾವಿತೋಸ್ಮಿ ಯತಸ್ಫುಟಂ. ಯಾಕೆ? ದೇವರು ನಮ್ಮನ್ನು, ಸರ್ವೋತ್ತಮನ ದೇವರು ನಮ್ಮನ್ನು ಶುದ್ಧ ಮಾಡಿದ್ದಾನೆ. ವಾಜಿರೂಪಶ್ಚ ನೇತಾಚ ವಾಜಿನೀ ಸೂರ್ಯಬುಚ್ಯತೆ. ವಾಜಿರೂಪಶ್ಚ ನೇತಾಚ, ವಾಜಿರೂಪದ ನೇತ್ರವಾಗಿದ್ದಾನೆ. ವಾಜಿನಿ ಅಂದರೆ ಸೂರ್ಯ ಅಂತ ಅರ್ಥ. ತತ್ರಸ್ಥೋ ಭಗವಾನ್ ವಿಷ್ಣು ಸಂಪ್ರೋಕ್ತೋ ವಾಜಿನೀ ವಸು. ಅದರಿಂದ ಸೂರ್ಯಾಂತರ್ಗನಾದ ಭಗವಂತನಿಗೆ ವಾಜಿನೀ ವಸು ಅಂತ ಕರೀತಾರೆ. ತೇನ ಅಮೃತೋಸ್ಮಿ ದ್ರವಿಣಂ ನಿತ್ಯಾನಂದ ಸ್ವರೂಪತಃ. ಅದರಿಂದ ಅಮೃತನಾಗಿದ್ದೇನೆ, ನಿತ್ಯಾನಂದ ಅನ್ನೋ ಸಂಪತ್ತು ನನಗಿದೆ. ತೇನ ಅಮೃತೇನ ಸಿಕ್ತೋಹಂ ತೇನ ವ್ಯಾಪ್ತೋ ಯತಸ್ಸದಾ. ಅಮೃತದಿಂದ ನಾನು ಸೇಚನ ಪೂರ್ತಿ ಮುಡಿಬಿಟ್ಟಿದ್ದೇನೆ ಅದರಲ್ಲಿ ಮೈತುಂಬ. ವ್ಯಾಪ್ತೋ ಯತಸ್ಸದ ಅಂದರೆ ಆನಂದಮಯ. ದೇವರು ಪರಮಾನಂದಮಯ, ವ್ಯಾಪ್ತ ಎಲ್ಲ ಇದೆ. ನಮಗೆ ಒಂದು ದೀಪ ಪೂರ್ತಿ ಉರಿಯುತ್ತೆ ಅಂತೇಳಿ 40 ಕ್ಯಾಂಡ್ಲ್ ಇದು ಬಂದು ಸಿಂಗಲ್ ಫೇಸ್ ಆದಾಗ ಏನಾಗುತ್ತೆ? ಕಡಿಮೆ ಆಗುತ್ತೆ. ಫುಲ್ ಕರೆಂಟ್ ಬಂದಾಗ ಫುಲ್ ಬಂದ್ಬಿಡುತ್ತೆ. ಕರೆಂಟ್ ಬಂದಾಗ ಎಲ್ಲವೂ 100 ಕ್ಯಾಂಡ್ಲ್ ಅವರ ಕೊಡೋದಿಲ್ಲ, ಯೋಗ್ಯತೆ ತಕ್ಕಷ್ಟು ಕೊಡೋದು. ಅದಕ್ಕೆ ನಾನು ಪೂರ್ಣನಾಗಿದ್ದೇನೆ. ಇತ್ಯಾಹ ಮಂತ್ರದ ಪೂರ್ವಂ ತ್ರಿಶಂಕುರ್ ಮಾನವೋ ನೃಪಃ. ತ್ರಿಶಂಕು ಆ ರಾಜ ಈ ಮಾತನ್ನು ಅನುಭವಿಸಿ ಹೇಳ್ತಾ ಇದ್ದಾನೆ. ಇದು ಯಜುರ್ವಿವೇಕೆ, ಯಜುರ್ವಿವೇಕ ಅಂತ ಗ್ರಂಥ. ಇದಾದ ಮೇಲೆ ವೇದಮನುಚ್ಯ ಆಚಾರ್ಯೋ ಅಂತೇವಾಸೇನ ಮನುಶಾಸ್ತಿ. ವೇದಾಧ್ಯಯನ ಮುಗಿತೀಗ. ಶಿಷ್ಯನ ಕಳಿಸಿಕೊಡ್ತಾ ಇದ್ದಾರೆ, ಎಲ್ಲ ಮುಗಿದಿದೆ ಹೋಗಿ ಬಾ ಅಂತ ಹೇಳಿ ಅವನಿಗೆ ಸೆಂಡ್ ಆಫ್ ಸಂದೇಶ ಕೊಡ್ತಾರೆ. ಆ ಸಂದೇಶ ಭಾಳ ಪ್ರಸಿದ್ಧವಾದ ಸಂದೇಶ ಇದು. ವೇದ ಅನುಶಾಸನ, ಕಾನ್ವೊಕೇಶನ್ ಅಡ್ರೆಸ್ ಅಂತೀವಲ್ಲ ಹಾಗೆ. ಇನ್ಮೇಲೆ ಹೇಗೆ ಬರಬೇಕು ನೀವೀಗ ಅಂತ ಹೇಳಿ ಕಳಿಸ್ತಾರೆ. ಅವರು ವಿದ್ಯೆ ಒಟ್ಟು ಸಾರ, ಲೈಫ್ ಹೀಗಿರ್ಬೇಕು ನಿಮ್ಮದು, ಹೀಗಿದ್ದರೆ ಉಪಯೋಗಕ್ಕೆ ಬರುತ್ತೆ ಅಂತ ಅರ್ಥ. ಸತ್ಯಂ ವದ, ಸತ್ಯಂ ವದ. ಮೊದಲನೇದಾಗಿ ಸತ್ಯಂ ವದ ಧರ್ಮಂಚರ. ಸತ್ಯವನ್ನೇ ಹೇಳು, ಧರ್ಮವನ್ನು ಆಚರಿಸು. ಆಮೇಲೆ ಸ್ವಾಧ್ಯಾಯಾನ್ಮಾಪ್ರಮ, ಧರ್ಮವನ್ನು ನಡೆಸು, ಸತ್ಯವನ್ನು ಹೇಳು. ಸತ್ಯವನ್ನು ಹೇಳು, ಹೇಳಿದ್ದರಿಂದ ಪ್ರಾಕ್ಟಿಕಲಾಗಿ ಅದು ಅನುಸರಣೆ ಮಾಡು. ಸ್ವಾಧ್ಯಾಯಾನ್ಮಾಪ್ರಮದಃ, ಯಾವ ಕಾಲಕ್ಕೂ ಏನು ಮಾಡಿಕೊಡೋದು? ಸ್ವಾಧ್ಯಾಯವನ್ನು ಬಿಡಕ್ಕೆ ಹೋಗಬೇಡ. ಪ್ರವಚನ ಸಿಗಬಹುದು, ಎಲ್ಲರಿಗೂ ಸಿಗೋ ಚಾನ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ. ಸ್ವಾಧ್ಯಾಯ ಮಾತ್ರ ಮಾಡಲೇಬೇಕು.
ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ, ಗುರುದಕ್ಷಿಣೆ ಕೊಡಬೇಕು. ಆಚಾರ್ಯಾಯ ಪ್ರಿಯಂ ಯಾವುದೋ ಕೊಡಬಾರದು, ಅವ್ರಿಗೆ ಪ್ರಿಯವಾದಂಥ ಗುರುದಕ್ಷಿಣೆ ಕೊಡಬೇಕು. ಪ್ರಜಾತಂತು ಮಾ ವ್ಯವಚ್ಛೇಚ್ಚಿ, ವಿವಾಹವಾಗುವಂಥ ಅರ್ಥ. ಇದು ಸಂಸಾರವನ್ನು ಕಟ್ ಮಾಡೋಕ್ಕೆ ಹೋಗಬೇಡ, ಪ್ರಜಾತಂತುವನ್ನು ನಿಲ್ಲಿಸಬೇಡ. ಈ ಬ್ರಹ್ಮಚಾರಿಯಾಗಿ ಓದಿದ್ದೆ, ಒಂದು ಗೃಹಸ್ಥನಾಗು, ವಂಶ ಬೆಳೆಸು ಅಂತ ಹೇಳ್ತಾರೆ. ಆಫೀಸ್ ಡೆವಲಪ್ ಮಾಡೋ ಕಾನ್ಸೆಪ್ಟ್ ಇದೆಲ್ಲ ಹಾಗೆ. 10 ಜನ ಇದ್ರು ವರ್ಕರ್ಸ್ ಆಫೀಸ್ನಲ್ಲಿ, ಹೋಗೋತ್ತೆ 100 ಜನ ಮಾಡಿಬಿಟ್ಟ ಅಂದರೆ ಎಷ್ಟು ಬೆಳೀತದೆ. ಒಬ್ರು ಇಲ್ದ ಮಾಡಿಬಿಟ್ಟ ಅಂದರೆ ಕ್ಲೋಸ್ ಮಾಡಿದಾಗ ಅದು ವಂಶ ನಿಲ್ಲಬಾರ್ದು. ವಂಶ ಅದು ಸದ್ವಂಶ ನಿಂತು ಬಿಟ್ರೆ ಒಳ್ಳೆ ಆಫೀಸ್ ಕ್ಲೋಸ್ ಆದರೆ ಎಷ್ಟು ಕಷ್ಟ. ಈಗ ಒಂದು ನಮ್ಮೂರಲ್ಲಿ ಆಫೀಸ್ ಇಲ್ಲ ಅಂತ ಹೇಳಿದ ತಕ್ಷಣ ಅಷ್ಟು ದೂರ ಹೋಗಬೇಕು, ಎಲ್ಲ ಇಲ್ಲೇ ಇದೆ, ಖುಷಿ ಆಗುತ್ತೆ. ಅದರಿಂದ ಎಂದೂ ಕೂಡ ಸದ್ವಂಶ ನಿಲ್ಲಬಾರ್ದು. ಇವತ್ತು ಏನಾಗಿದೆ, ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಅವ್ರ ವಂಶ ಬೆಳೆಸ್ತಾನೇ ಇದ್ದಾರೆ, ಇವ್ರ ವಂಶ ಕಟ್ಟಾಫ್ ಮಾಡ್ಕೊತಾರೆ. ನೋಡಿ, ಸರ್ಕಾರದ ಪ್ರಕಾರ 2, ಈಗಂತೂ ತೆಗಿತಾ ಇದ್ದಾರೆ ಅದನ್ನು. ಆಂಧ್ರ ಪ್ರದೇಶ ಹೇಳಿಬಿಟ್ಟಿದ್ದಾರೆ, ಇನ್ನೊಂದು ಮಗು ಜಾಸ್ತಿ ಆಗಿ ಇದು ಕೊಡ್ತೀವಿ, ಅದಕ್ಕೆ ಸರ್ಕಾರಿ ಸವಲತ್ತು ಕೊಡ್ತೀವಿ ಅಂತ ಹೇಳ್ತಾರೆ. ಚೀನಾದಲ್ಲೂ ಹಾಗೆ ಮಾಡಿದ್ದಾರೆ, ಇಲ್ಲೂ ಹಾಗೆ ಮಾಡ್ತಿದ್ದಾರೆ, ನಮ್ಮ ಇಂಡಿಯಾದಲ್ಲೇ ಹಾಗೆ ಮಾಡ್ತಿದ್ದಾರೆ. ಅಂದರೆ ಅವಾಗ ಏನಾಗುತ್ತೆ, ಎಲ್ರಿಗೂ ಕಾಮನ್ ಇರಬೇಕು, ಎಲ್ಲರೂ ತಪ್ಪು ಹೋಗಿಬಿಡುತ್ತೆ. ಅದು ದೊಡ್ಡ ದೋಷಗಳು. ಪ್ರವದಿತವ್ಯ ಮಾ ವ್ಯವಚ್ಛೇತ್ಸಿ ಅಂದರೆ ಇದರ ಅರ್ಥ ಏನೊಂದು, ವೇದಾಧ್ಯಯನ ಮಾಡಿದವರು ಬ್ರಹ್ಮಚಾರಿಗಳಾಗಬಹುದು ಅರ್ಥ ಇಲ್ಲ, ಮದುವೆ ಹಾಕೊಡೋದು ಅಂತ ಅರ್ಥ ಅಲ್ಲ. ಮದುವೆಯಾಗಿಯೂ ಸಾಧನೆ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ತಿರುಗ ಪಂಡಿತಾಚಾರ್ಯ ಮೊದಲಾದವರೆಲ್ಲ ಎಷ್ಟು ದೊಡ್ಡ ಸಾಧನೆ ಮಾಡಿದಾರಲ್ಲ. ಆ ದೃಷ್ಟಿಯಲ್ಲಿ ವಿವಾಹ ಅಂಬೋದು ಯಾವುದಕ್ಕೆ ಅಡ್ಡಿ ಆಗಬಾರ್ದು, ಸಾಧನೆ ಅಡ್ಡಿ ಆಗೋದಿಲ್ಲ, ಆಗಬಾರ್ದು ಕೂಡ ಅಂಥೇಳಿ. ಪ್ರಿಯಂ ಸತ್ಯಾನ್ನ ಪ್ರಮದಿತವ್ಯಂ, ಸತ್ಯಾನ್ನ ಪ್ರಮದಿ, ಸತ್ಯವನ್ನು ಹೇಳೋದು ಎಂದೂ ಬಿಡ್ಕೊಡೋದು. ಮೊದಲು ಮಾಡೋಂದ್ರು, ಈಗ ಬಿಡಬೇಡ ಅಂತೇಳಿ, ಬನ್ನಿ ಬರದೇ ಇರಬೇಡಿ ಅಂತಾರಲ್ಲ ಹಾಗೆ. ಅದರಿಂದ ಸ್ಟ್ರೆಸ್ ಮಾಡಿದಾಗ ಆಯಿತು. ಅದು ತಾತ್ಪರ್ಯ ಇದೆ ಅಂತ ಅರ್ಥ. ಅದರ ಧರ್ಮಾನ್ನ ಪ್ರಮದಿತವ್ಯಂ, ಸತ್ಯಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ. ಕುಶಲ ಒಳ್ಳೆಯ ಕೆಲಸ, ಪುಣ್ಯ ಕಾರ್ಯಗಳು ಎಂದೂ ನೀವು ಬಿಡ್ಲಕ್ಕೆ ಹೋಗಬೇಡ. ಪುಣ್ಯ ಕಾರ್ಯಗಳನ್ನು ಭೂತ್ಯೈ ನ ಪ್ರಮದಿತವ್ಯಂ, ಭೂತಿ ಬತ್ತ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮಮ ಮತಿರ್ಮಮ, ನಿತ್ಯವಾದ ಸಂಪತ್ತನ್ನು ಕಳ್ಕೊಳ್ಳೋಕೆ ಹೋಗಬೇಡ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಯಾವ ಕಾಲಕ್ಕೂ ಸ್ವಾಧ್ಯಾಯ ಪ್ರವಚನ ಬಿಡಬೇಡ. ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ದೇವಕಾರ್ಯ ಪಿತೃಕಾರ್ಯ ಯಾವುದನ್ನು ಕೂಡ ಬಿಡಕೂಡದು. ಪಿತೃಕಾರ್ಯ ಶ್ರಾದ್ದಾದಿಗಳು, ದೇವಕಾರ್ಯ ವೈಶ್ವದೇವಾದಿಗಳು, ಭಗವಂತನ ಕಾರ್ಯ ಇದ್ದೇ ಇದೆ. ಮಾತೃದೇವೋಭವ ಪಿತೃದೇವೋಭವ ಇವೆಲ್ಲ ಹೋಗಿಬಿಟ್ಟಿದೆ. ಮಾತೃದೇವೋಭವ ಪಿತೃದೇವೋಭವ ಅಂದರೆ ತಾಯಿಯೇ ದೇವರು ಅಲ್ಲ, ತಂದೆ ದೇವರಲ್ಲ. ತಂದೆ ದೇವರ ಅಧಿಷ್ಠಾನ, ತಾಯಿ ದೇವರ ಅಧಿಷ್ಠಾನ. ನೀವು ಆಫೀಸಲ್ಲಿ ಕೆಲಸ, ನಿಮ್ಮ ಬಾಸ್ ಅವನು. ಯಾವ ಆಫೀಸಲ್ಲಿ ಕೆಲಸ ಮಾಡ್ತಾರೋ ಆ ಬಾಸ್ ನಿಮಗೆ ಬಾಸ್ ಅವನು. ಅದು ಇಲ್ಲಿ ಮನೆ ನಮ್ಮ ಬಾಸ್ ಯಾರು, ತಂದೆ ತಾಯಿ, ಅವರಲ್ಲೇ ಅದು ದೇವರನ್ನು ಕಾಣಬೇಕು. ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಿ ಎಲ್ಲೋ ಕೆಲಸ ಮಾಡಿದ್ರೆ ಕೊಡೋದಿಲ್ಲ, ಅಲ್ಲಿ ಮಾಡಿದ್ರೆ ಮಾತ್ರ ಕೆಲಸ ಕೊಡೋದು. ನಿಮ್ಮ ತಂದೆಯಲ್ಲಿ ದೇವರನ್ನು ಕಾಣು, ನಿಮ್ಮ ತಾಯಿಯಲ್ಲಿ ದೇವರನ್ನು ಕಾಣು. ಆ ರೀತಿ ಸೇವೆ ಅಂದರೆ ಆ ತಂದೆ ಸೇವೆ ದೇವರ ಸೇವೆಯೂ ಆಗುತ್ತೆ, ತಾಯಿ ಸೇವೆ ದೇವರ ಸೇವೆ ಆಗುತ್ತೆ. ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ, ಇವೆಲ್ಲದರ ಸರಿಯಾಗಿ ಅನುಷ್ಠಾನ ಮಾಡು. ಮಾನ್ಯ ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ, ಏನೇ ಕೆಲಸ ಮಾಡಿದರೂ ಕೂಡ ಅನವದ್ಯಗಳು, ಯಾವುದು ಬ್ಯಾಂಡ್ ಅಂತ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ. ಯಾವುದನ್ನು ಹೇಳಿದ್ದಾರೋ ಪ್ರಿಸ್ಕ್ರೈಬ್ ಮಾಡು, ಬೇರೆದನ್ನು ಮಾಡ್ಬೇಕು ಹೋಗಬೇಡ. ನೋ ಇತರಾಣಿ. ಆಮೇಲೆ ಯಾನಿ ಅಸ್ಮಾಕಂ ಸುಚರಿತಾನಿ ತಾನಿ ಸೇವಿತವ್ಯಾನಿ, ನಮ್ಮನ್ನು ಇಷ್ಟು ದಿವಸ ನೋಡಿದ್ದೀಯಲ್ಲ, ಅದರಲ್ಲಿ ಏನು ಒಳ್ಳೇದು ಕಂಡಿದ್ದೀಯಲ್ಲ ಅದು ಫಾಲೋ ಮಾಡು. ಗುರುಗಳು ಏನೋ ಕೆಟ್ಟ ಅದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡ, ಮತ್ತೆ ಒಳ್ಳೆಯದನ್ನು ಫಾಲೋ ಮಾಡು. ಅದು ಎರಡರ್ಥ. ಒಳ್ಳೆಯವ್ರು ಹೇಳಿದರೆ ನಾನು ಸುಚರಿತೇನೆ ಎಲ್ಲ ಮಾಡಿದ್ದೇನೆ ಮಾಡು, ಉಳಿದವರಾದರೆ ಬೈ ಚಾನ್ಸ್ ಏನೋ ಆಗಿರಬಹುದು, ಆದರೆ ನೀನು ಅದನ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡ. ಏನು ಮಾಡಬೇಕು, ಬೇಡ, ಬಿಟ್ಟುಬಿಡು, ಒಳ್ಳೆಯದನ್ನು ಮಾತ್ರ ಮಾಡು. ಸುಚರಿತಾನಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ನೋ ನೋ ಇಂಗ್ಲೀಷ್ ನೋ ಸಂಸ್ಕೃತ ಎರಡು ಒಂದೇನೆ. ಅದೇ ಸಂಸ್ಕೃತದ ಎಷ್ಟೋ ಪ್ರಭಾವ ಇಂಗ್ಲೀಷ್ ಮೇಲಿದೆ. ಅದು ವ್ಯವಸ್ಥಿತವಾಗಿ ಹೇಳಿದರೆ ಅರ್ಥ ಆಗುತ್ತೆ ಅವರಿಗೆ. ಫಾದರ್ ಮಾದರ್ ಎಲ್ಲ ಮಾತಾ ಮದರು ಫಾದರ್ ಪಿತಾ ಅವೆಲ್ಲ ಹಾಗೆ ಬಂದಿದೆ. ಇತರಾಣಿ ಯಾನಿ ಅಸ್ಮಾಕಂ ಸುಚರಿತಾನಿ ಯೇ ಕೆ ಅಸ್ಮ ಶ್ರೇಯಾಂಸೋ ಬ್ರಾಹ್ಮಣ ತೇಷಾಂ ತ್ವಯಾ ಆಸನೆ ನ ಪ್ರಶ್ವೇಷಿತವ್ಯ. ನಿರೀಂತ ದೊಡ್ಡವರು ಇರ್ತಾರಲ್ಲ, ಅವ್ರ ಜೊತೆ ಕೂಡ್ಲಕ್ಕೆ ಹೋಗಬೇಡ. ಗೊತ್ತಾ, ಜೊತೆ ಕೂಡಬೇಡ, ಸಾಹಸ ಮಾಡಬೇಡ, ಅಲ್ಲ ಜೊತೆ ಕೂಡಬೇಡ. ಈಕ್ವಾಲಿಟಿ ಕ್ಲೇಮ್ ಮಾಡ್ಲಿಕ್ಕೆ ಹೋಗಬೇಡ ಅಂತ ಅರ್ಥ. ಈಕ್ವಲ್ ಅಂತ ಹೇಳಿದ್ರು ಅವ್ರದ್ದು ಯಾವಾಗಲೂ ಡ್ಯೂ ರೆಸ್ಪೆಕ್ಟ್ ಕೊಟ್ಟೇ ನೋಡ್ಕೋಬೇಕೆ ಹೊರತು ನಾನು ಪಂಡಿತ ಅವನು ಪಂಡಿತ ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡ. ಗೊತ್ತಾಯ್ತಾ, ಆ ಭ್ರಮೆ ಬಂದುಬಿಡುತ್ತೆ ಜನಗಳಿಗೆ, ಬರ್ಕೊಡುದು. ತೇಷಾಂ ತ್ವಯಾಸೆ ನ ಪ್ರಶ್ವಸಿತವ್ಯಂ ಶ್ರದ್ಧೆಯಾ ದೇಯಂ ಅಶ್ರದ್ಧೆಯಾ ದೇಯಂ. ಶ್ರದ್ಧೆಯಿಂದ ಕೊಡು, ವಿದ್ಯೆ ಕೊಡು, ವಿದ್ಯೆ ಎಲ್ಲ ದಾನ ಮಾಡು, ಶ್ರದ್ಧೆಯಿಂದ ಮಾಡು. ಅಶ್ರದ್ಧೆಯಾ ದೇವ್, ಶ್ರದ್ಧೆ ಇಲ್ಲದೆ ಹೋದರೂ ಮಾಡು. ಆಯ್ತು, ನನಗೆ ಒಳ್ಳೆ ಕೆಲಸಗಳನ್ನು. ಮಗು ಹತ್ಕೋತ ಸ್ಕೂಲಿಗೆ ಹೋಗುತ್ತೆ, ಮುಂದೆ ಎಷ್ಟು ಉಪಯೋಗ ಆಗುತ್ತೆ. ಕೂಸು ಅಡುತ್ತೆ ಬಿಡುತ್ತೆ, ಕುಡಿಸ್ಕೊಬಿಟ್ರೆ ಇವರು ಅಡಬೇಕಾಗುತ್ತೆ, ಆಮೇಲೆ ಅವನು ಅಡುತ್ತಾರೆ. ಶ್ರದ್ಧೆ ಇಲ್ಲದವ್ರು ಕೆಲಸ ಮಾಡಬೇಕು.
ಆಮೇಲೆ ಗೊತ್ತಾಗುತ್ತೆ. ಟು ಸ್ಟಾರ್ಟ್ ವಿತ್ ಎಲ್ರಿಗೂ ಒಂದೇ ಸಂಧ್ಯಾನೆ ಅರ್ಥ ತಿಳ್ಕೊಂಡು ಮಾಡಕ್ಕೆ ಕೊಟ್ಟರೆ ಸಂಧ್ಯಾನೆ ಮಾಡೋರಿಗೆ ಅರ್ಥ ತಿಳಿಯೋದಿಲ್ಲ, ಅರ್ಥ ಸಂಧ್ಯಾನೆ ಮಾಡೋದಿಲ್ಲ, ಕ್ಯಾನ್ಸಲ್ ಆಗಿಬಿಟ್ಟು. ಮೊದಲು ಹಾಗೆ ಮಾಡಬೇಕು, ಆಮೇಲೆ ಬೆಳೆಸ್ಕೋಬೇಕು. ನದೇಯಂ ಅಶ್ರದ್ಧಯಾದೇಯಂ ಶ್ರೀಯಾದೇಯಂ ಹ್ರಿಯಾದೇಯಂ. ಶ್ರೀ ಸಂಪತ್ತಿನೆಲ್ಲ ಉಪಯೋಗಿಸ ಪ್ರಪೋರ್ಷನೇಟಾಗಿ ಕೊಡು. ಎಷ್ಟೋ ಕೊಟ್ಟು ಕೋಟ್ಯಾಧೀಶ 10 ರೂಪಾಯಿ ಕೊಟ್ಟರೆ ದಾನ ಆಗಲಿಲ್ಲ, ಅದು ಪ್ರಪೋರ್ಷನೇಟಾಗಿ ಕೊಡಬೇಕು. ಟ್ಯಾಕ್ಸ್ ಹೇಗೆ ಪ್ರಪೋರ್ಷನೇಟೋ ದಾನ ಹಾಗೆ. ಅದಕ್ಕೆ ಇವರು ಬ್ರಾಹ್ಮಣರಿಗೆ ದಾನ ಹಾಕ್ತಿದ್ದಿಲ್ಲ ಟ್ಯಾಕ್ಸ್ನ, ಯಾಕೆಂದರೆ ತಾವೇ ಮಾಡ್ಕೊಂಡ್ಬಿಡ್ತಿದ್ರು ಅವರೇನೆ. ಶ್ರೀಯಾದೇಯಂ. ಆಮೇಲೆ ಶ್ರೀಯಾದೇಯಂ ಅವ್ರು ಕೊಡ್ತಾರಲ್ಲ, ನಾ ಏನೂ ಕೊಟ್ಟಿಲ್ಲ ಅಂತ ನಾಚಿಕೆಯಿಂದಾದ್ರೂ ಕೊಡು, ಕೊನೆ ಪಕ್ಷ ಗೊತ್ತಾಯ್ತಾ, ನಾಚಿಕೆಯಿಂದಾದರೂ ಕೊಡು, ಇಲ್ಲೋದ್ರಿಲ್ಲ. ಇನ್ನೊಂದು ಅರ್ಥ, ಇಷ್ಟೇ ಕಡಿಮೆ ಕೊಡ್ತಿಲ್ಲ ಅಂತ ನಾಚಿಕೆಯಿಂದ ಕೊಡು, ಹೆಚ್ಚು ಕೊಡಬೇಕಾಗಿತ್ತು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಅದಾರು ತಿಳ್ಕೊ. ಭಿಯಾಧೇಯಂ, ಅವು ನರಕಾದಿಗಳು ಆಗ್ಬೋದು ಅಂತ ತಿಳ್ಕೊಂಡು ಭಯಕ್ಕಾದರೂ ಮಾಡು, ಕೊನೆ ಪಕ್ಷ. ಇಲ್ಲಿ ಹಿರಿಯ ನಾಚಿಕೆ ಲಜ್ಜೆ, ನಾನೇನು ಕೊಡಲೇ ಇಲ್ವಲ್ಲ, ಎಲ್ಲ ಕೊಡ್ಬೇಕಾದ್ರೆ ನಾನು ಒಂದಿಷ್ಟು ಕೊಡ್ತೀನಪ್ಪ, ಎಲ್ಲರೂ ಹಾಕಿದ್ರೆ ನನ್ನ ಬೈದ್ರೆ ಕಷ್ಟ ಅಂತಾರೆ. ಹಾಗೆ ಸಂವಿಧಾದೇಯ, ತಿಳ್ಕೊಂಡು ಕೊಡು. ಸಂವಿಧಾದೇಯ, ಜ್ಞಾನಪೂರ್ವಕವಾಗಿ ಕೊಡು. ಇನ್ನು ಮುಂದೆ ಎಷ್ಟು ನಾಳೆ ನೋಡೋಣ. SLC ಆಗಿಟ್ಟಿದ್ರೆ ಅದು ಎಸ್ ಹೋಯ್ತು, ಆದ್ದರಿಂದ ಹೋಯ್ತು ಅದು ಗಾಡ್. ಇದೆಲ್ಲ ಹೇಳ್ತೀವಿ, ಯಾವುದೂ ಇಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ನಿಮಗೆ ಗೊತ್ತಿದೆ ಗುರುಜಾರ್ ಪ್ರಹ್ಲಾದಾಚಾರ್ಯ